ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ಎರಡು ಅಡಿಕೆ ಮರಕ್ಕೋಸ್ಕರ ನಾನು ನನ್ನ ಅಣ್ಣ ಶೃಂಗೇರಿ, ನಾನು ನೆಮ್ಮಾರು. ನಂಗೆ ಸ್ವಲ್ಪ ಫಿಲ್ಟರ್ ಇಲ್ಲ, ಯಾರ ಹೊಗಳಿಕೆಗೂ ಯಾರ ಶಾಲೆಗೂ ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡಲ್ಲ. ಯಾವ್ದಾರು ದೇಶಕ್ಕೆ ತಾಯಿಯ ಸ್ವರೂಪ ಇದ್ರೆ, ಯಾವ್ದಾರು ರಾಜ್ಯಕ್ಕೆ ತಾಯಿ ಸ್ವರೂಪ ಇದ್ರೆ ಅದು ನಮ್ಮ ದೇಶ, ನಮ್ಮ ರಾಜ್ಯ. ಯಾವ ಧರ್ಮಕ್ಕೆ ಹುಟ್ಟಿನ ಅರಿವಿಲ್ವೋ, ಯಾವ ಧರ್ಮಕ್ಕೆ ಸಾವಿಲ್ವೋ ಆ ಧರ್ಮ ಸನಾತನ ಧರ್ಮ. ಈ ಸನಾತನ ತಾಯಿ ಬೇರು ಗಟ್ಟಿ ಇರೋ ತನಕ ಯಾವ ದೇಶದ ಯಾವ ಮತಾಂತರ ಮಾಡ್ಲಿಕ್ಕೂ ಯಾವ ನಾಯಿಗಳಿಗೂ ಸಾಧ್ಯ ಇಲ್ಲ. ನಮ್ಮ ಮನೆಗಳಲ್ಲಿ ನಾವು ಒಂದಾಗಿದ್ದೀವ ಅಂತ ಶುರು ಪ್ರಶ್ನೆ ಕೇಳ್ಕೊಳ್ಳಿ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ಎರಡು ಅಡಿಕೆ ಮರಕ್ಕೋಸ್ಕರ ನಾನು ನನ್ನ ಅಣ್ಣ ಶೃಂಗೇರಿ, ನಾನು ನೆಮ್ಮಾರು. ನಗಾಡ್ಲಿಕ್ಕೆ ಹೇಳಲಿಲ್ಲ. ಎಲ್ಲ ಧರ್ಮದವರು ಒಳಗೆ ಬಂದರು ಅಂತ ನಮ್ದೆಲ್ಲ ಡ್ಯಾನ್ಸ್ ನಡೀತಾ ಇತ್ತು. ನಂಗೆ ಸ್ವಲ್ಪ ಫಿಲ್ಟರ್ ಇಲ್ಲ, ಯಾರ ಹೊಗಳಿಕೆಗೂ ಯಾರ ಶಾಲೆಗೂ ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡಲ್ಲ. ಭಯವಿಲ್ಲದೆ ಬದುಕುವುದು ಸನ್ಯಾಸಿ ಬದುಕು. ಯಾರನ್ನು ತೃಪ್ತಿಪಡಿಸೋ ಕೆಲಸವೂ ನಂದಲ್ಲ. ತೃಪ್ತಾತ್ಮ ವಿನಶ್ಯತಿ ಶ್ರೀಧರರ ಮಂತ್ರ ಇದೆ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ತನ್ನೊಳಗೆ ತಾನು ಆನಂದ ತತ್ವದಲ್ಲಿರೋವನಿಗೆ ಜಗತ್ತೇನಾದ್ರೇನಂತೆ. ಅಗ್ನಿಗೆ ಬಿದ್ದ ಸಮಿದಿಕ್ಕೆ ಸಮಾಜದ ಭಯ ಇಲ್ಲ. ಇದು ಆ ಅಗ್ನಿಗೆ ನಮಸ್ಕಾರ ಮಾಡಿ ಆಯ್ತು. ನಿಮಗೆಲ್ಲ ಅದು ದೇಶ, ನನಗದು ತಾಯಿ ಅಷ್ಟು. ಯಾವ್ದಾರು ದೇಶಕ್ಕೆ ತಾಯಿಯ ಸ್ವರೂಪ ಇದ್ರೆ, ಯಾವ್ದಾರು ರಾಜ್ಯಕ್ಕೆ ತಾಯಿ ಸ್ವರೂಪ ಇದ್ರೆ ಅದು ನಮ್ಮ ದೇಶ, ನಮ್ಮ ರಾಜ್ಯ. ಇದು ಭುವನೇಶ್ವರಿ, ಅದು ರಾಜರಾಜೇಶ್ವರಿ. ಇದು ವಿದ್ಯಾರಣ್ಯರಿಗೆ ಗೊತ್ತಿತ್ತು, ನಮಗೆ ಗೊತ್ತಾಗ್ಲಿಕ್ಕೆ ಸ್ವಲ್ಪ ಲೇಟ್ ಆಯ್ತು. ಯಾಕೆ ನಮ್ಮ ಹತ್ರ ವಿದ್ಯೆ ಇರಲಿಲ್ಲ, ಅರಣ್ಯದಲ್ಲೇ ಉಳಿದಿದ್ವಿ. ಅವರು ವಿದ್ಯೆ ಕೊಡ್ಲಿಕ್ಕೆ ಅರಣ್ಯದಿಂದ ಈಚೆಗೆ ಬಂದರು, ವಿದ್ಯಾರಣ್ಯರ ಹತ್ರ. ಯಾವ್ದಾರು ದೇಶಕ್ಕೆ ಧ್ವಜ ಫಸ್ಟ್ ಹಾರಿದ್ರೆ ಅದು ನಮ್ಮ ದೇಶ. ಅದು ಯಾವ ಧ್ವಜ? ಭಗವದ್ಧ್ವಜ. ಯಾವ ಧರ್ಮಕ್ಕೆ ಹುಟ್ಟಿನ ಅರಿವಿಲ್ವೋ, ಯಾವ ಧರ್ಮಕ್ಕೆ ಸಾವಿಲ್ವೋ ಆ ಧರ್ಮ ಸನಾತನ ಧರ್ಮ. ಅದರ ಹುಟ್ಟನ್ನು ತಿಳಿದವರಿಲ್ಲ, ಅದನ್ನ ಸಾವನ್ನು ಯಾರು ಕಾಣ್ಲಿಕ್ಕೆ ಸಾಧ್ಯನೂ ಇಲ್ಲ. ಕಾರಣ ಯಾಕೆ ಅಂತ ಹೇಳ್ತೀನಿ. ಎಲ್ಲಿ ಆ ಶಕ್ತಿ, ಜಗತ್ತಿಗೊಬ್ಳು ತಾಯಿ ಜಗನ್ಮಾತೆ ಶ್ರೀಲಲಿತೆ, ದೇಶಕ್ಕೊಬ್ಳು ತಾಯಿ ಅವಳು ಭಾರತಿ, ಈ ರಾಜ್ಯಕ್ಕೊಬ್ಳು ತಾಯಿ ಭುವನೇಶ್ವರಿ, ಮನೆಗೊಬ್ಳು ತಾಯಿ ದಳೆಸುವ ಮಾತೆ. ಅವರೆಲ್ಲ ಇರೋ ತನಕ, ಈ ಸನಾತನ ತಾಯಿ ಬೇರು ಗಟ್ಟಿ ಇರೋ ತನಕ ಯಾವ ದೇಶದ ಯಾವ ಮತಾಂತರ ಮಾಡಲಿಕ್ಕೂ ಯಾವ ನಾಯಿಗಳಿಗೂ ಸಾಧ್ಯ ಇಲ್ಲ ಅನ್ನೋದು ನಮ್ಮ ನಂಬಿಕೆ. ಮತ ಅಂತರ ಆಗಿದ್ದು ಹೇಗೆ ಅಂತ ನಾನು ಬರ್ತಾ ಅಲ್ಲೊಂದು ಪಾಪ ಬ್ಯಾಕ್ವರ್ಡ್ ಕಮ್ಯುನಿಟಿಯಲ್ಲಿದ್ದವ್ರು. ನಂಗೆ ಈ ಕಮ್ಯುನಿಟಿ ಮೇಲೆಲ್ಲ ನಂಬಿಕೆ ಇಲ್ಲ. ನಮ್ದು ಕಾಮನ್ ಫ್ಯಾಕ್ಟ್ ಅಷ್ಟೆ. ಕಮ್ ಟು ಕಾಮನ್ ಸೆನ್ಸ್, ಲೀವ್ ದ ಇಂಟೆಲಿಜೆನ್ಸ್ ಅಂತ. ಒಡಕೆ ಎಲ್ಲ ಆಯಿತು, ಗೋಡೆ ಹೊಡೀತಲ್ಲ ಎಲ್ಲ ಒಂದು ಕಡೆ. ಹೊಡೆದಿದ್ದೆಲ್ಲಿ? ಮನಸ್ಸು ಹೊಡೆದಿದೆ ಫಸ್ಟು, ಆಮೇಲೆ ಗೋಡೆ ಹೊಡೆದಿದೆ. ಮನಸ್ಸಿದ್ದವನು ಮನುಷ್ಯ, ಮನಸ್ಸನ್ನು ಮಾರದವನು ವ್ಯಭಿಚಾರಿ ಅಂತ. ಅಲ್ಲಿ ಬರ್ತಾ ಇರ್ತಾನೆ, ಅವ ಅಜ್ಜಿ ಹತ್ರ ಹೋಗಿ ಮಾತಾಡ್. ಪಾಪ ಹೆದ್ರಿ ದೂರ ನಿಂತಿತ್ತು, ಗುರುಗಳನ್ನು ಮುಟ್ಟಿದ್ರೆ ಏನಾರಾಗುತ್ತೋ ಅಂತ. ನಾ ಅಜ್ಜಿಗೆ ಒಂದು ಹೇಳಿದೆ, ಅಜ್ಜಿ ನೀನು ಮುಟ್ಟಿ ನಾನು ಪವಿತ್ರ ಆದೆ ಅಂತ ಹೇಳ್ತೀನಿ. ಯಾಕೆ ಅಂತ, ಈಗೆಲ್ಲ ಕಡೆ ಆಸ್ಪತ್ರೆ ಇದೆ, ಹಿಂದೆ ಡೆಲಿವರಿ ಮನೇಲಿರೋ ಅಜ್ಜಿ ಅಂದ್ರು ಮಾಡ್ತಿದ್ದಿದ್ದು. ಎಷ್ಟೋ ಹಸುಗಳಿಗೆ ಹುಲ್ಲು ಹಾಕಿದ ಕೈ, ಎಷ್ಟೋ ಸೊಪ್ಪನ್ನು ಹೊತ್ತು ಅಡಿಕೆ ಗಿಡಗಳನ್ನು ರೆಡಿ ಮಾಡಿದ್ದ ಕೈ. ಈಗಷ್ಟೇ ಅವರು ಹೇಳಿದರು ಕೋಡುಬಳೆ ಕತೆ. ನನಗೆ ಮಂಜುನಾಥನಿಗೆ ಹೇಳಬೇಕನ್ನಿಸ್ತು. ಬಳೆ ಹಾಕುವುದೇ ಕಷ್ಟ ಆಗಿದೆ ನಮ್ಮ ಹೆಂಗಸರಿಗೆ, ಕೋಡುಬಳೆ ಮಾಡೋದು ಕತೆ ಎಲ್ಲಿ? ನಗು ಬರ್ತಿತ್ತು ನಂಗೆ ಅಲ್ವಾ. ನಮಗೆ ಎದಕ್ಕೆ ನಾ ಭಾಷಣಕ್ಕೆ ಕರಿಬೇಡಿ ನನ್ನನ್ನು, ನಮಗೆ ಮೊದಲೇ ಗಂಟ್ಲು ಸರಿ ಇಲ್ಲ ಅಲ್ವಾ. ಯಾಕೆ ಆ ಹುಡುಗರ ಹೆಸರೆಲ್ಲ ಹೇಳಿದ್ದು? ಆ ಹುಡುಗರೆಲ್ಲ ದೂರ ನಿಂತಿದ್ರು, ನಾವು ಹತ್ರ ಕರೆದು ಮಾತಾಡಿದ್ದು. ಆ ಹುಡುಗರೆಲ್ಲ ಬೆವರು ಇವತ್ತಿಲ್ಲಿ ಪ್ರೋಗ್ರಾಮ್ ಆಗಿದೆ, ಅದರ ಪ್ರೋಗ್ರೆಸ್ ಆಗಿದೆ. ಅವರ ಒಪ್ಲಿ ಬಿಡ್ಲಿ, ಅವ್ರಿಗೆ ಕೃತಜ್ಞತೆ ಹೇಳಬೇಕಾಗಿದ್ದು ನನ್ನ ಧರ್ಮ. ಅದು ಹೇಳಿ ಕೂತ್ರೆ ಇದಕ್ಕೆ ಇದನ್ನು ತಂದಿಟ್ಟವ್ರು ಅವರೇ ಅಲ್ಲ. ಈ ಹುಚ್ಚನಾಯಿ ಬಂದು ಅದ್ರ ಮೇಲೆ ಕುತ್ಕೊಳ್ತು ಬಿಟ್ರೆ ತಂದೆ ಇಟ್ಟಿದ್ದವ್ರೆ ಅಲ್ವಾ. ಐ ಆಮ್ ದ ಬಾರ್ಕಿಂಗ್ ಡಾಗ್ ಆಫ್ ಲಾರ್ಡ್ ಅಲ್ವಾ. ದೇವರ ಬೊಗಳುವ ನಾಯಿ ನಾನು ಅಂತ. ಡಾಗನ್ನು ಉಲ್ಟಾ ಮಾಡಿದ್ರೆ ಇನ್ನೊಂದು ಶಬ್ದ ಆಗುತ್ತೆ. DOGಯನ್ನು ಚೇಂಜ್ ಮಾಡಿ ನೋಡಿ. ಹಾಂ ಸರಿ ಇರಲಿ. ಅಲ್ಲಿಂದ ಬೊಗಳು ಅಂದರೆ ಬೊಗಳುದಷ್ಟೇ. ಇವರೆಲ್ಲ ಕೇಳಿದ್ರು, ಪುಣ್ಯಪಾಲ ಈ ಪ್ರೋಗ್ರಾಮ್ ಬರಲಿಕ್ಕೆ
ಪುಣ್ಯಪಾಲು ಮತ್ತೆ ನಮ್ಮ ಶಿಲ್ಪ ರವಿ ಅವರೆಲ್ಲ ಕೇಳಿದ್ರು ಬರಬೇಕು. ನಂಗೆ ಈ ಭಾಷಣಗಳ ಮೇಲೆ ನಂಬಿಕೆ ಇಲ್ಲ. ಹಿಂಗೆ ಕ್ಲಾಪ್ಸ್ ಹೊಡೆಯೋದು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ದೇವಸ್ಥಾನದಲ್ಲಿ ಈಗಲೂ ಒಂದಿಷ್ಟು ಹಳ್ಳಿಗಳಲ್ಲಿ ಬೇಜಾರು ವಿಚಾರ ಇದು. ನಾವು ಸುಮಾರು ಮದುವೆಗಳನ್ನೆಲ್ಲ ಮಾಡಿಸ್ತೀವಿ. ಒಂದಿಷ್ಟು ಕ್ಯಾಸ್ಟ್ಗಳನ್ನ ಗೇಟ್ ಹತ್ರ ನಿಲ್ಲಿಸಿ ತಾಳಿ ಕಟ್ಟಿದ್ದು ಈ ಕಣ್ಣಲ್ಲೇ ನೋಡಿದೆ ನಾನು. ಭಾರಿ ಏನಲ್ಲಪ್ಪ, ಇಲ್ಲೇ ಈ 3 ನಿಮ್ಮ ಶೃಂಗೇರಿ ವಲಯದಲ್ಲೇ ನೋಡಿದ್ದು. ಅವಾಗ ಅವರು ಮತಾಂತರ ಆಗದೆ ಏನಾಗ್ತಾರೆ ಅನ್ನೋದು ನನ್ನ ಪ್ರಶ್ನೆ. ಬಡವರು ದುಡ್ಡಿಲ್ಲದೆ ಇರ್ಬೋದು, ಕೂಲಿಯವರು ದುಡ್ಡಿಲ್ಲದೆ ಇರ್ಬೋದು, ಅವ್ರೇನು ಹೇಳ್ಕೊಂಡು ಹುಟ್ಟಿರಲ್ಲ, ಹಣೆಯಲ್ಲಿ ಬರ್ಕೊಂಡಿಲ್ಲ, ನಾನು ಈ ಮನೇಲೇ ಹುಟ್ಟಬೇಕು ಅಂತೇನು ವರ ಕಟ್ಕೊಂಡು ಬಂದಿರಲಿಲ್ಲ. ತಗೊಂಡೋಗಿ ಅವ್ರನ್ನ ರೋಡ್ ತುದಿ ನಿಲ್ಲಿಸಿ ನೀವು ಮತಾಂತರ ಆಗಬೇಡಿ ಅಂದರೆ ಅವ್ರು ಕೇಳ್ತಾರೆ, ನೀವು ಯಾಕೆ ಅಂತರ ಮಾಡಿದ್ರಿ ಇಷ್ಟು ವರ್ಷ? ನಮಗೆ ಎಲ್ಲಿ ಗೌರವ ಕೊಡ್ತಾರೆ? ಸ್ವಾಭಿಮಾನ ಬಿಟ್ಟು ಬದುಕುವಲ್ಲಿ ಬಡವರು ಯಾವತ್ತೂ ಸ್ವಾಭಿಮಾನ ಬಿಡೋದಿಲ್ಲ, ಶ್ರೀಮಂತರು ಬಿಡ್ತಾರೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.